ಗೈಸ್, ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಜ್ನಾ ಬ್ಲಾಗ್. ಇವತ್ತು ಏನು ಮಾಡ್ತಿರೋದು ವಿಡಿಯೋ ಅಂದರೆ, ಇವತ್ತು ನಮ್ಮ ಲವ್ ಸ್ಟೋರಿ ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ ಆಯಿತಾ. ಆ ಸ್ಟೋರಿಲಿ 4 ಹಾಕಿದೆ. ನೆಕ್ಸ್ಟ್ ವಿಡಿಯೋ ಯಾಕೆ ಮಾಡಲಿ ಅಂತ. ಅದರಲ್ಲಿ ಮೇಜರ್ ಬಂದಿದ್ದು ಒಂದು ಇರಿಟೇಟಿಂಗ್ ಟು ನವೀನ್, ಇನ್ನೊಂದು ನಮ್ಮ ಲವ್ ಸ್ಟೋರಿ ಆ್ಯಂಡ್ ಇಯರ್ ಅವರ್ ಲವ್ ಸ್ಟೋರಿ ಬ್ಲಾಗ್. ನಾವು ಫಸ್ಟ್ ಮೀಟ್ ಮಾಡಿದ್ದು ಸೆಪ್ಟೆಂಬರ್ 8. ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ಆವಾಗ ನನ್ನ ಫ್ರೆಂಡು ಕಾಲ್ ಮಾಡಿದ್ಲು. ಕಾಲ್ ಮಾಡಿ ಬಾ ಅಂದರೆ, ನಾವು ಇಲ್ಲೇ ಫಸ್ಟ್ ಮೀಟ್ ಮಾಡಿದ್ದು ಇಲ್ಲೇ. ಮೀಟ್ ಮಾಡಿ ನನ್ನ ಫ್ರೆಂಡ್ ಹೋಗಿ ಕರ್ಕೊಂಡೋಗಿ ಇವ್ರು ನನ್ನ ಫ್ರೆಂಡ್ಸು ಅಂತ ಪರಿಚಯ ಮಾಡಿದ್ರು. ನನ್ನ ಲವರ್ ಅವರ ಫ್ರೆಂಡ್, ಅದು ನನಗೆ ಗೊತ್ತಿಲ್ಲ. ಓಕೆ ಅಂದ್ಬಿಟ್ಟು ಹೋಗಿ ಜಸ್ಟ್ ಪರಿಚಯ ಮಾಡಿಸಿದ್ಲು. ನಾನು ಏನೂ ಮಾತಾಡಿರಲಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿದ್ದೆ. ಆಮೇಲೆ ನಾನು ಎಲ್ಲೋ ಅಂತ ಹೇಳಿ ಬಂದೆ ಮನೆಗೆ. ಏನೂ ರಿಯಾಕ್ಟ್ ಆಗಿರಲಿಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಬಂದಿದ್ದು. ಮಾರ್ನಿಂಗ್ 8 o'clock ಅವ್ರು ಮೆಸೇಜ್ ಮಾಡಿರೋದು. ನಾನು 8 o'clockಗೆ ಮೆಸೇಜ್ ನೋಡಿದ್ದೀನಿ. 8 o'clock ಮೆಸೇಜ್ ನೋಡಿ ರಿಪ್ಲೈ ಏನು ಸಡನ್ನಾಗಿ ಏನು ಮಾಡಿಲ್ಲ. ಅದು ಮಾರನೇ ದಿನ ಮಾರ್ನಿಂಗ್ 8 o'clockಗೆ ಆಯ್ ಅಂತ ಮೆಸೇಜ್ ಮಾಡಿದ್ದು. ಹಂಗೆ ಮೆಸೇಜ್ ಕಾನ್ವರ್ಜೇಷನ್ ಸ್ಟಾರ್ಟ್ ಆಯಿತು ಇನ್ಸ್ಟಾಗ್ರಾಮಿಂದ ಮೆಸೇಜ್ ಸ್ಟಾರ್ಟ್ ಆಯಿತು. ಹಂಗೆ ಫೋನಲ್ಲಿ ಅಪ್ಪ ಅಮ್ಮಂಗೆ ಗೊತ್ತಿರುತ್ತೆ ಮಾತಾಡ್ತಿದ್ದೆ ದಿನ. ನಾನು ಫ್ರೆಂಡ್ಸ್ ಆಗಿದ್ದೆ, ಅವಾಗಿನ್ನೂ ಲವರ್ಸ್ ಆಗಿದ್ದಿಲ್ಲ. ನನ್ನ ಬಗ್ಗೆ ಅವ್ರು ತಿಳ್ಕೊಂಡ್ರು, ಅವ್ರ ಬಗ್ಗೆ ನಾನು ತಿಳ್ಕೊಂಡೆ. ಮಾತಾಡ್ತಾ ಒಂದಿನ ಅಮ್ಮಂಗೆ ಹೋಗಿ ವಿಷಯ ಹೇಳಿದ್ದೆ. ಅಮ್ಮ ಈ ಥರ ಒಬ್ಬರು ಮಾತಾಡ್ತಿದ್ವಿ, ನಮ್ಮಮ್ಮ ಮಾತಾಡಬೇಡ, ಏನಕ್ಕೆ ಮಾತಾಡ್ತೀಯ ಅಂತ ಸ್ವಲ್ಪ ರೇಗಿದ್ರು. ನಾನಾದರೂ ಗೊತ್ತಲ್ಲ ಮಾತಾಡಿರಲಿಲ್ಲ. ನಾನು ಪಾಡಿಗೆ ನಾನು ಇದ್ದೆ. ಒಂದಿನ ಅಪ್ಪಂಗೆ ವಿಷಯ ಗೊತ್ತಾಗ್ಬಿಟ್ಟು ಹೆಂಗೆ ಬೈದಿದ್ದಾರೆ ಅಂದರೆ, ಹಂಗೆ ಬೈದಿದ್ದಾರೆ. ಏನಕ್ಕೆ ಮಾತಾಡ್ತೀಯ, ಯಾರ ಹುಡುಗ, ಏನಕ್ಕೆ ಮಾತಾಡಬೇಕು ಅವ್ರ ಹುಡುಗನ ಜೊತೆ ಅಂದ್ಬಿಟ್ಟು ನನಗೂ ಬೈದಿದ್ದಾರೆ.